ಸ್ವಲ್ಪ ಕಣ್ಣು ಕಾಣಿಸಲ್ಲ, ಅದಕ್ಕೆ ಬಿದ್ದ ಅನ್ಸುತ್ತೆ. ಏನು ಕಣ್ಣು ಕಾಣಿಸಲ್ವಾ? ಅದೇನೋ ಅಂತಾರಲ್ಲ, ಕಣ್ ತೆಗ್ದಕ್ಕೆ ಬಂತೆ. ಅವನಿಗೆ ಕಣ್ಣು ಕಾಣಿಸಲ್ಲ, ಇವನಿಗೆ ಕಿವಿ ಕೇಳಿಸಲ್ಲ. ಇವನಿಗೆ ಕೇಳಿಸ್ತಾ ಇದ್ದಾಗ ಅವ್ನು ಸಾರಿ ಕೇಳೋದು, ಅವ್ನು ಕಾಣಿಸ್ತಾ ಇದ್ದಾಗ ಇವನು ಸಾರಿ ಕೇಳೋದು. ಸರಿಯಾಗಿದ್ದಾರೆ ಇಬ್ಬರು. ಇವ್ರ ಜೊತೆಗೆ ಈ ತಿಕ್ಲಿ ಒಬ್ಳು ಅನು. ಅನು ಬಾಯ್ಲಿ. ಇವಳೊಬ್ಳು. ನಾನೇ ಹೋಗ್ತೀನಿ ಸುಮ್ಮನೆ. ಒಂದ್ಸತಿ ಕರೆದ್ರೆ ಬರೋಕ್ಕಾಗಲ್ಲ ನನಗೆ. ಯಾಕೋ ಏನಾಯಿತು? ಯಾಕೆ ಹಿಂಗೆ ಆಡ್ತಿದ್ಯಾ? ಇನ್ನೇನು ಮತ್ತೆ, ಡಿಟೆಕ್ಟಿವ್ ಅಂತ ಕರೆಸಿದೆಯಲ್ಲಮ್ಮ ಇವರನ್ನು. ಒಬ್ಬನಿಗೆ ಕಿವಿ ಕೇಳಿಸಲ್ವಂತೆ, ಇನ್ನೊಬ್ಬನಿಗೆ ಕಣ್ಣೇ ಕಾಣಿಸಲ್ವಂತೆ. ಇನ್ನೇನು ಇನ್ವೆಸ್ಟಿಗೇಟ್ ಮಾಡ್ತಾರೋ? ಬೇರೆ ಯಾರೂ ಸಿಗಲಿಲ್ವನೇ ನಿಮಗೆ? ಅಷ್ಟೇನಾ? ನನಗೂ ಗೊತ್ತು ಆ ವಿಷಯ. ಅವನಿಗೆ ಕಿವಿ ಕೇಳಿಸಲ್ಲ ನಿಜ, ಆದರೆ ನಾವು ಮಾತಾಡೋದನ್ನು ಅವನು ಲಿಪ್ ಮೂಮೆಂಟ್ ನೋಡಿ ತಿಳ್ಕೊತಾನೆ. ಆದರೂ ಅರ್ಥ ಆಗಲಿಲ್ಲ ಅಂದರೆ ಅವನ ಅಸಿಸ್ಟೆಂಟ್ ಕೇಳಿಸ್ಕೊಂಡು ಅವನಿಗೆ ಅರ್ಥ ಆಗೋವಾಗೆ ಹೇಳ್ತಾನೆ. ಪಾಪ ಆ ಅಸಿಸ್ಟೆಂಟ್ಗೂ ಕಣ್ಣು ಕಾಣಿಸಲ್ಲ. ಅವರನ್ನು ಕೈ ಹಿಡ್ಕೊಂಡು ಈ ಶೆರ್ಲಾಕ್ಸೇ ಕರ್ಕೊಂಡು ಹೋಗ್ತಾನೆ. ಶೆರ್ಲಾಕ್ಸಾ? ಅದ್ಯಾರು? ಅವನಿಗೆ ಡಿಟೆಕ್ಟಿವ್ ಆಗೋ ಆಸೆ ತುಂಬ ಇತ್ತು, ಅದಕ್ಕೆ ಶಶಿ ಅನ್ನೋ ಹೆಸರನ್ನು ಶೆರ್ಲಾಕ್ಸ್ ಅಂತ ಬದಲಾಯಿಸ್ಕೊಂಡಿದ್ದಾನೆ. ನೀನು ನಿನ್ನ ಶೆರ್ಲಾಕ್ ಫ್ರೆಂಡ್ಸು, ಆ ದೇವರಿಗೆ ಪ್ರೀತಿ. ಮೊದಲು ಅವರನ್ನು ಇಲ್ಲಿಂದ ಕಳಿಸು. ಪಾಪ ಅವರಿಗೆ ಡಿಟೆಕ್ಟಿವ್ ಆಗಬೇಕು ಅನ್ನೋ ಆಸೆ ಇದೆ, ನಂಗೆ ಅರ್ಥ ಆಗುತ್ತೆ. ಆದರೆ ಅಪ್ಪುನ ಹುಡ್ಕೊಂಡ್ಬಂದವ್ರ ಬಗ್ಗೆ ನಮಗೇನೂ ಗೊತ್ತಿಲ್ಲ. ಅವ್ರು ಎಂಥವ್ರು, ಏನು ಮಾಡ್ತಾರೋ ಕೂಡ ಗೊತ್ತಿಲ್ಲ. ನಾಳೆ ಬೆಳಿಗ್ಗೆ ಅವರಿಂದ ಇವ್ರಿಗೆ ಏನಾದರೂ ತೊಂದರೆ ಆದರೆ ಏನು ಮಾಡೋದು? ಅದಕ್ಕೆ ಬೇಡ, ಸುಮ್ಮನೆ ಕಳಿಸ್ಬಿಡೋಣ. ಬೇರೆ ಯಾರಾದರೂ ಸಿಗ್ತಾರೆ, ನೋಡಿದರೆ ಆಗುತ್ತೆ. ಸುಮ್ಮನೆ ಇರು ಅಭಿ, ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ, ಅದಕ್ಕೆ ಹಾಗೆ ಹೇಳ್ತಿದ್ಯಾ. ನಾನು ಮಾತಾಡ್ತೀನಿ, ನೀನು ಸುಮ್ಮನೆ ಇರು. ಏನೂ ಆಗಲ್ಲ. ಏನಾದರೂ ಮಾಡ್ಕೊ, ನಾಳೆ ಬೆಳಿಗ್ಗೆ ಅವ್ರಿಗೆ ಏನಾದರೂ ಅಪಾಯ ಆಗಬೇಕಲ್ಲ, ಅವಾಗಿದೆ ನಿಮಗೆ. ಏನಾಗಲ್ಲ, ಬಾರೋ ಮಾರಾಯ. ತೊಳಿ ಕಾಫಿ. ಅನು, ನಾನು ರೆಕಾರ್ಡರ್ ಆನ್ ಮಾಡಿಟ್ಟಿರ್ತೀನಿ. ಅದೇನೇನಾಯಿತು, ಯಾವಾಗಾಯಿತು ಎಲ್ಲ ಡೀಟೇಲ್ಸ್ ಹೇಳು ಆಯಿತಾ? ನಾನೊಂದು ಸ್ವಲ್ಪ ಪ್ರಶ್ನೆಗಳು ಕೇಳ್ತೀನಿ, ಅದಕ್ಕೂ ಆನ್ಸರ್ ಮಾಡು. ನಾನು ಮನೆಗೆ ಹೋದ್ಮೇಲೆ ನಿಧಾನಕ್ಕೆ ಅದನ್ನು ಕೇಳಿಸ್ಕೊಂಡು ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಸರಿ, ಹಾಗೆ ಮಾಡು ಶಶಿ. ನಿಮ್ಮ ಮಗು ಯಾವ ಸ್ಕೂಲು, ಎಷ್ಟನೇ ಕ್ಲಾಸು? ಅವಳು DRR ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ಈ ಘಟನೆ ಯಾವಾಗ ನಡೆದಿದ್ದು? ಈ ಮುಂಚೆ ಆ ಥರ ಯಾವಾಗಾದರೂ ಆಗಿತ್ತಾ? ಇದೇ ಮೊದಲನೇ ಸತಿನಾ? ಇಲ್ಲ, ಇದೇ ಫಸ್ಟ್ ಟೈಮ್. ಯಾವತ್ತೂ ಈ ಥರ ಆಗಿಲ್ಲ. ನಮಗೆ ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಇದು. ನಂಬೋಕೆ ಆಗ್ತಿಲ್ಲ, ಯಾರು ಮಾಡಿದ್ದಾರೆ ಅನ್ನೋ ಐಡಿಯಾ ಕೂಡ ಇಲ್ಲ ನಮಗೆ. ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ರಾ? ಕೊಟ್ಟಿಲ್ಲ. ಮಗು ತಾಯಿ ನಿಮ್ಮ ಅಕ್ಕ ಅಂದ್ರಲ್ಲ, ನಿಮ್ಮ ಅಕ್ಕನ ಜೊತೆ ಯಾರಾದರೂ ರೀಸೆಂಟಾಗಿ ಜಗಳ ಮಾಡ್ಕೊಂಡಿದ್ದಾಗಲಿ ಇಲ್ಲ ಬೆದರಿಕೆ ಕರೆಗಳು ಮಾಡಿದ್ದಾಗಲಿ ಏನಾದರೂ ಇತ್ತಾ? ಇಲ್ಲ, ಆ ಥರ ಏನು ಜಗಳ ಆಗಿಲ್ಲ. ಘಟನೆ ನಡೆದು 1 ವಾರ ಆಯಿತು ಅಂತ ಹೇಳಿದ್ರಿ. ಈ 1 ವಾರ ಬಿಟ್ಟು ಈಗ ನನ್ನ ಹತ್ರ ಯಾಕೆ ಹೇಳ್ತಿದ್ದೀರಾ? ಯಾರ ಮೇಲಾದರೂ ಅನುಮಾನ ಬಂತಾ? ಪರವಾಗಿಲ್ಲ, ಚೆನ್ನಾಗೇ ಯೋಚನೆ ಮಾಡ್ತಾನೆ. ನಿನ್ನ ಬಗ್ಗೆ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ? ನಾನು ಊರಿಂದ ಇಲ್ಲಿಗೆ ಬಂದಮೇಲೆ ನನಗೆ ಈ ವಿಷಯ ಗೊತ್ತಾಗಿತ್ತು, ಅದಕ್ಕೆ ನಾನು ಹೇಳಿದೆ ನಿನ್ನ ಹತ್ರ. ಇಮಿಡಿಯೇಟಾಗಿ ಎಲ್ಲ ಡೀಟೇಲ್ಸ್ ಕಳಿಸು ನನ್ನ ವಾಟ್ಸಪ್ ನಂಬರಿಗೆ. ನನಗೆ ಬೇರೆ ಕೇಸ್ ಇದೆ, ಅದನ್ನು ನೋಡಬೇಕು. ಸೊ ನಾನು ಹೋಗ್ತೀನಿ ಈಗ. ಅಲ್ಲ, ಹೋಗುವಂತೆ ಮೊದಲು ಕಾಫಿ ಕುಡಿ, ತಂದಿಟ್ಟಿದ್ದೀನಿ, ಅದು ಹಂಗೆ ಇದೆ. ಇನ್ನು ಕಾಫಿ ಬಗ್ಗೆ ಕೇಳ್ತಿದ್ಯಾ? ಕಾಫಿ ಬೇಡ, ನಾವು ಕ್ಲೈಂಟ್ಸ್ ಮನೇಲಿ ಏನೂ ತಗೊಳ್ಳಲ್ಲ, ಸರಿನಾ? ನಾನು ಹೋಗಿ ಬರ್ತೀನಿ. ಸರಿ ಆಯಿತು, ಹೋಗ್ಬಾ. ನಿಧಾನ ಕಣೋ, ಬಾ, ನನ್ನ ಕೈ ಹಿಡ್ಕೊ, ನಿಧಾನಕ್ಕೆ ಬಾ. ಸಾರಿ ಬಾಸ್. ನಿನ್ನ ಥರನೇ ಇದ್ದಾರೆ ನಿನ್ನ ಫ್ರೆಂಡ್ಸು, ಒಳ್ಳೆ ಹುಚ್ಚರ್ಸ್ ಅಂತೆ. ನಾನು ಹುಚ್ಚಿನ? ಮತ್ತೆ ಇನ್ನೇನು, ನೀನು ನಿನ್ನ ಫ್ರೆಂಡ್ಸು ಆ ಭಗವಂತನಿಗೆ ಇಷ್ಟ ಆಗಬೇಕು. ಸಾಕು ಆಡ್ಕೊಂಡಿದ್ದು, ನೀನೊಬ್ಬನೇ ಸುರಸುಂದರಾಂಗ ಈ ಪ್ರಪಂಚದಲ್ಲಿ, ಆಯಿತಾ? ಬಾ, ಮೊದಲು ಅಪ್ಪನ ಕರ್ಕೊಂಬರೋಣ. ಏನಪ್ಪ ಅಭಿ, ಚೆನ್ನಾಗಿದೆಯಾ? ಏನು ಸೊಸೆನ ಕರ್ಕೊಂಡು ಹೋಗಿ ಬಂದ್ರಾ? ಹ್ಞೂ ಸೋಮಣ್ಣ, ನೀವು ಚೆನ್ನಾಗಿದ್ದೀರಾ? ಹ್ಞೂನಪ್ಪ, ಅಮ್ಮವ್ರು ಬರಲಿಲ್ಲ, ಕೆಲಸ ಏನೋ ಅಲ್ವಾ ಪಾಪ. ಅದೇ ಇವತ್ತು ಬೇರೆ ಕೆಲಸ ಏನೋ ಇತ್ತಂತೆ, ಅದಕ್ಕೆ ಬರೋದು ಲೇಟ್ ಆಗುತ್ತೆ, ನೀನು ಹೋಗಿ ಕರ್ಕೊಂಡು ಬಾ ಅಪ್ಪುನ ಅಂತ ಅಂದರು. ಅದಕ್ಕೆ ನಾನೇ ಬಂದೆ. ಅಂದ ಹಾಗೆ ಇವ್ರು ಯಾರು ಅಂತ ಗೊತ್ತಾಗಲಿಲ್ಲ. ಇವಳು ನಮ್ಮ ಅಕ್ಕನ ಮಗಳು, ಅನು ಅಂತ ಕರಿತೀವಿ. ನಮಸ್ಕಾರಮ್ಮ. ನಾನೇ ಅಪ್ಪನ ಕರ್ಕೊಂಡು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ನನ್ನನ್ನು ನೋಡಿಲ್ಲ ಅಲ್ವಾ? ಅದಕ್ಕೆ ಅಕ್ಕ ನೀನೊಬ್ಬಳೇ ಹೋಗಬೇಡ, ಸೋಮಣ್ಣ ಮಗುನ ಕಳಿಸಲ್ಲ, ಅಭಿ ಜೊತೆ ಹೋಗು ಅಂತ ಅಂದ್ಲು. ಹ್ಞೂನಮ್ಮ, ಮೊನ್ನೆ ಆ ಘಟನೆ ನಡೆದಾಗಿಲ್ಲ ಯಾರಾದರೂ ಹೊಸಬ್ರು ಬಂದು ಕಳ್ಸೋಕೆ ಹೇಳಿದರೆ ಯಾವ ಮಗುನೂ ಕಳಿಸಲ್ಲ ನಾನು. ಯಾಕೆ ಸುಮ್ಮನೆ ತೊಂದರೆ ಅಲ್ವಾ? ಪಾಪ ಚಿಕ್ಕ ಮಕ್ಕಳು, ಅವಕ್ಕೇನು ಗೊತ್ತಾಗಬೇಕು ಈಗಿನ ಕಾಲ ಎಷ್ಟು ಕೆಟ್ಟೋಗೈತೆ ಅಂತ. ಹ್ಞೂ ಸೋಮಣ್ಣ, ಅದು ನಿಜಾನೇ, ನಮ್ಮವರನ್ನೇ ನಂಬೋಕ್ಕಾಗಲ್ಲ ಈಗ. ಮತ್ತೆ ಹೇಳೋದು ಮರ್ತೆ, ಆಗಲೇ ಇಬ್ಬರು ಈ ವಿಷಯದ ಬಗ್ಗೆ ಕೇಳಿಕೊಂಡು ಬಂದಿದ್ರಪ್ಪ. ಮೊನ್ನೆ ಇಲ್ಲಿ ಯಾರೋ ಮಗುನ ಕಿಡ್ನಾಪ್ ಮಾಡೋಕ್ಕೆ ಪ್ರಯತ್ನ ಪಟ್ರಂತೆ, ಅದ್ರ ಬಗ್ಗೆ ನಿಮ್ಗೆ ಏನು ಗೊತ್ತು ಅಂತ ಎಲ್ಲ ವಿಷಯ ತಿಳ್ಕೊಂಡು ಈಗಷ್ಟೇ ಒಳಗೆ ಹೋದರು ಹೆಡ್ ಮೇಡಮ್ ಹತ್ರ ಮಾತಾಡೋಕ್ಕೆ.
ಹೌದಾ? ಯಾರದು? ಈ ಮೋಸ್ಟ್ಲಿ ಶಶಿ ಇರಬೇಕು. ಅವರು ನಾಳೆ ತಾನೇ ಬರ್ತೀನಿ ಅಂದಿದ್ದು. ಇಷ್ಟು ಬೇಗ ಯಾಕೆ ಬರ್ತಾರೆ? ಬೇರೆ ಯಾವುದೋ ಕೇಸ್ ಇತ್ತು ಅಂದ. ಅಲ್ವಾ, ಮತ್ತೆ ಯಾರಿರ್ಬೋದು? ಏನಾದರೂ ಹೆಸರು ಹೇಳಿದ್ರಾ ಸೋಮಣ್ಣ? ಹ್ಞೂನಪ್ಪ, ಏನೋ ಶೆಲ್ಕು ಅಂತ ಹೇಳ್ದಂಗಿತ್ತು. ನನಗೆ ಆ ಹೆಸರೆಲ್ಲ ಎಲ್ಲಿ ಬರಬೇಕಪ್ಪ, ವಿಚಿತ್ರವಾಗಿ ಇಟ್ಕೊಂಡಿರ್ತವೆ. ಅಯ್ಯೋ ಅಯ್ಯೋ ಸೋಮಣ್ಣ, ಅದು ಶೆಲ್ಕ್ ಅಲ್ಲ, ಶೆರ್ಲಾಕ್ ಇರಬೇಕು ನೋಡಿ. ಅದೇ ಅದೇ. ಹಾಗಾದರೆ ಅದು ಅನು ಫ್ರೆಂಡ್ಸೇ ಬಿಡಿ. ಆಗ ಅಪ್ಪನ ಕರ್ಕೊಂಡು ಹೋಗೋಕೆ ಯಾರೋ ಬಂದಿದ್ರಲ್ಲ, ಅವ್ರು ಯಾರು ಅಂತ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಬಂದಿದ್ದಾರೆ. ಅದು ಅಲ್ಲಿ ಬರ್ತಿದ್ದಾರೆ ನೋಡು, ಅವರೇ ಇಬ್ಬರು. ನೋಡಿ, ನಿನ್ನ ಫ್ರೆಂಡ್ಸ್ ಇಬ್ಬರು ಶೂರವ್ರು ಬರ್ತಿದ್ದಾರೆ. ಈಗೇನಾದರೂ ಸ್ಕೂಲ್ ಬಿಟ್ಟರೆ ಆ ಚಿಕ್ಕ ಮಕ್ಕಳ ಮಧ್ಯೆ ಇವರಿಬ್ಬರು ಕಾಣೋದೇ ಇಲ್ಲ. ಸಾಕು ಸಾಕು, ಸುಮ್ಮನೆ ಇದ್ದರೆ ಸರಿ. ಇವಾಗ ನಾನು ಹೋಗಿ ಮಾತಾಡ್ಸ್ಕೊಂಬರ್ತೀನಿ ಇರು. ಹಾಯ್ ಶಶಿ, ನೀವು ನಾಳೆ ಬರ್ತೀನಿ ಅಂತ ತಾನೇ ಹೇಳಿದ್ದು, ಇವತ್ತೇ ಬಂದುಬಿಟ್ಟಿದ್ದೀರಾ? ಯಾರು ನೀವು? ನನ್ನ ಯಾಕೆ ಮಾತಾಡಿಸ್ತಿದ್ದೀರಾ? ನೀವು ಯಾರಂತ ಗೊತ್ತಿಲ್ಲ, ಹೋಗಿ ಸುಮ್ಮನೆ. ಬೇಕಿತ್ತ ಇವಳಿಗಿದು? ಅಲ್ಲ, ಮಧ್ಯಾಹ್ನ ಅಷ್ಟೇ ಮಾತಾಡ್ಸಿದ್ಲು ಅಲ್ವಾ ಅವಳು, ಫ್ರೆಂಡ್ ಬೇರೆ. ಆದರೂ ನೀವು ಯಾರು ಅಂತ ಕೇಳ್ತಾನಲ್ಲ ಇವನು. ಕಿವಿ ಕೇಳಿಸಲ್ಲ, ಹೌದು, ನೆನಪಿನ ಶಕ್ತಿನೂ ಇಲ್ವಾ ಇವನಿಗೆ? ದೇವ್ರೆ. ಹೇ, ನಾನು ಕಣವ ಅನು, ಅನಗ, ನಿನ್ನ ಫ್ರೆಂಡು. ಮಧ್ಯಾಹ್ನ ಅಷ್ಟೇ ಮಾತಾಡಿದೆ ನನ್ನ ಹತ್ರ, ಆಗಲೇ ಮರ್ತೋಗ್ಬಿಟ್ಯಾ? ಸಾರಿ, ನೀವ್ಯಾರೋ ನಂಗೆ ಗೊತ್ತಿಲ್ಲ. ಹೇ ಬಾರೋ, ಇನ್ನೂ ಬೇಕಾದಷ್ಟು ಕೆಲಸ ಇದೆ. ಇವ್ರ ಹತ್ರ ಎಲ್ಲ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಏ ಶಶಿ, ಶಶಿ, ಒಂದು ನಿಮಿಷ ನಿಂತ್ಕೋ. ಅನು, ಅದು ಶಶಿ ಅಲ್ಲ ಕಣೆ, ಶರ್ಲಾಕ್. ನಿಂಗೊಳ್ಳೆ. ಅವ್ನು ಯಾಕೆ ಹಂಗೋದ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ನಿಂಗೆ ಯಾವಾಗಲೂ ತಮಾಷೆನೇ ನೋಡು ಅಭಿ. ಯಾಕೆ ಹಂಗೋದ ಅಂದರೆ ಅವನಿಗೆಲ್ಲೋ ಮರವಿನ ಕಾಯಿಲೆ ಇರಬೇಕನ್ಸುತ್ತೆ. ಬಿಡು, ಹೋಗಲಿ, ಒಳ್ಳೇದಾಯಿತು. ನಾವು ಬೇರೆ ಯಾರನ್ನಾದರೂ ಹುಡುಕಿದ್ರೆ ಆಗುತ್ತೆ. ಆಯಿತು, ನಾನು ಅಪ್ಪು ಬರ್ತಾಳೆ. ನಡಿ ಹೋಗೋಣ. ಸರಿಯಪ್ಪ, ನಾನು ಹೋಗಬೇಕು. ಇವಾಗ ಗೇಟ್ ಹತ್ರ ನಿಂತ್ಕೋಬೇಕು, ಮಕ್ಕಳೆಲ್ಲ ಇನ್ನು ನೋಡ್ತಾರೆ. ನಾನು ಬರ್ತೀನಿ, ಆಯಿತಾ? ಸರಿ ಸೋಮಣ್ಣ, ಹೋಗಿ ಬನ್ನಿ. ಹಾಯ್ ಮಾಮ, ಅಮ್ಮ ಬರಲಿಲ್ಲ? ಇಲ್ಲ, ನಾನೇ ಕರ್ಕೊಂಡು ಹೋಗೋಣ ಅಂತ ಬಂದೆ ಇವತ್ತು. ಸರಿ ಬಾ, ಬೇಗ ಹೋಗೋಣ, ಟೈಮ್ ಆಯಿತು. ಬ್ಯಾಗ್ ಕೊಡಿಲಿ. ಏ, ನಮ್ಮ ಅಕ್ಕ ನಮ್ಮ ಅಮ್ಮ ಬಂದಿದ್ದಾರೆ, ನಾನು ಅವ್ರ ಜೊತೆ ಹೋಗ್ತೀನಿ. ಬಾಯ್. ಏ, ಮತ್ತೆ ಆಟ ಆಡೋಣ ಅಂದೆ, ಇವಾಗ ಹೋಗ್ತಿದ್ಯಾ? ನಾವಿಬ್ಬರೇ ಆಟ ಆಡಬೇಕಾ? ಹ್ಞೂ ಕಣೆ, ಇವತ್ತಿಗೆ ನೀವೇ ಆಟ ಆಡ್ಕೊಳ್ಳಿ. ನಮ್ಮಮ್ಮ ಲೇಟಾಗಿ ಬರುತ್ತೆ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಮಾಮ ಬಂದುಬಿಟ್ಟಿದಾರಲ್ಲ, ಪಾಪ ಅವ್ರನ್ನೇನು ವೆಯ್ಟ್ ಮಾಡಿಸ್ಲಿ. ನಾನು ಹೋಗ್ತೀನಿ, ನೀವಿಬ್ಬರು ಆಟ ಆಡ್ಕೊಳ್ಳಿ. ಬಾಯ್. ಸರಿ ಆಯಿತು. ಇನ್ನು ನಾವಿಬ್ಬರೇ ಏನು ಆಟ ಆಡೋದು? ನಾವು ಹೋಗ್ತೀವಿ ಮನೆಗೆ. ಏ ಅಪ್ಪು, ಇರೇ, ಯಾಕಂಗೆ ಮಾಡ್ತೀಯಾ? ಇವತ್ತೊಂದಿನ ಆಟ ಆಡೋಣ, ಆಮೇಲೆ ಹೋಗು. ನಿಮ್ಮ ಅಮ್ಮಂಗೆ ಹೇಳು ಆಮೇಲೆ ಬರೋದಕ್ಕೆ. ಇಲ್ಲ ಕಣೆ, ನಮ್ಮಮ್ಮ ಬೈತಾರೆ ಲೇಟಾಗಿ ಹೋದರೆ. ಇನ್ನೊಂದ್ಸತಿ ಆಟ ಆಡೋಣ, ಆಯಿತಾ? ಸಾರಿ. ಹೋಗ್ಲಿ ಬಿಡು, ಅವಳು ಬರಲ್ಲ, ಸುಮ್ಮನೆ ಯಾಕೆ ಕರಿತೀಯ? ಬಿಡ ನೇಹ, ನಾವೇ ಆಟ ಆಡ್ಕೊಳ್ಳೋಣ ಬಿಡು. ಹೋಗ್ಲಿ ಅವಳು, ಇನ್ನೊಂದ್ಸತಿ ಬರಲಿ, ನಮ್ಮ ಜೊತೆ ಸೇರಿಸ್ಕೊಳ್ಳೋದೇ ಬೇಡ. ಇಲ್ಲ ಪುಟ, ಟೈಮ್ ಆಗಿದೆ ಅಲ್ಲ, ನಾವು ಹೋಗ್ತೀವಿ. ನಿಮ್ಮಮ್ಮ ಬರೋ ತನಕ ನೀವು ಆಟ ಆಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಮ್ಮ ಅಕ್ಕ ಲೇಟಾಗಿ ಬರ್ತಾರಲ್ಲ, ಆವಾಗ ಆಟ ಆಡ್ತಾಳೆ. ಸ್ಕೂಲ್ ಬಿಟ್ಮೇಲೆ ಜಾಸ್ತಿ ಇಲ್ಲಿ ಇರಬಾರ್ದು, ಒಳ್ಳೇದಲ್ಲ. ನಾವು ಕರ್ಕೊಂಡು ಹೋಗ್ತೀವಿ, ಬೇಜಾರು ಮಾಡ್ಕೋಬೇಡಿ. ಸರಿ ಅಕ್ಕ, ಆಯಿತು, ಕರ್ಕೊಂಡೋಗಿ. ಬಾಯ್ ಕಣೆ ಅಪ್ಪು. ಬಾಯ್ ಸ್ವೀಟಿ, ಬೇಜಾರು ಮಾಡ್ಕೋಬೇಡ. ಸಾರಿ ಆಯಿತಾ? ನಾಳೆ ನಿಮಗೆ ಚಾಕ್ಲೇಟ್ ತರ್ತೀನಿ, ಅಮ್ಮಂಗೆ ಹೇಳಿ ಕೇಕ್ ಮಾಡಿಸ್ಕೊಂಬರ್ತೀನಿ. ಸರಿ. ಏನಿದು, ಏನೋ ಕೊರಿಯರ್ ಇದ್ದಂಗಿದೆ. ಏನಿದು, ಕೋರ್ಟ್ ನೋಟಿಸಾ? ಹೌದು. ಏನಿದು, ಕಾಲ್ ಡೈವರ್ಸ್ ಕಳಿಸಿದಾರಾ? ಅಂದರೆ ಅಪ್ಪುನ? ಓ ಇಲ್ಲ, ಸಾಧ್ಯ ಇಲ್ಲ, ಇದು ಮಾತ್ರ ಸಾಧ್ಯ ಇಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಬಗ್ಗೆ ನಿಮಗೇನು ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.